ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನೀವು ನನ್ನನ್ನು ಇಲ್ಲಿಗೆ ಮಾರಿದ್ದಕ್ಕಾಗಿ ವ್ಯಸನ ಪಡಬೇಡಿ, ನಿಮ್ಮನ್ನೇ ನೀವು ನಿಂದಿಸಿಕೊಳ್ಳಬೇಡಿ, ಏಕೆಂದರೆ ಜೀವ ರಕ್ಷಣೆಗಾಗಿಯೇ ದೇವರು ನನ್ನನ್ನು ನಿಮಗೆ ಮುಂಚಿತವಾಗಿಯೇ ಈಜಿಪ್ಟಿಗೆ ಕಳುಹಿಸಿದರು. ಪ್ರಿಯರೇ, ಇಂದಿನ ಮೊದಲ ವಾಚನದಲ್ಲಿ 17 ವರ್ಷ ವಯಸ್ಸಿನ ಹಳೆ ಒಡಂಬಡಿಕೆಯ ಜೋಸೆಫನನ್ನು ತನ್ನ ಸ್ವಂತ ಸಹೋದರರು ಈಜಿಪ್ಟಿಗೆ ಗುಲಾಮರಾಗಿ ಆತನನ್ನು ಕೊಲೆ ಮಾಡಲು ಬಯಸಿ ಮಾರಿಬಿಡ್ತಾರೆ. 22 ವರ್ಷ ತನ್ನ ತಂದೆ ತಾಯಿ ಕುಟುಂಬ ಸಹೋದರ ಸಹೋದರಿಯರಿಂದ ದೂರವಾಗಿದ್ದ ಜೋಸೆಫ ತನ್ನ ಸಂಕಷ್ಟದ ಯಾತನೆಯ ಸಮಯದಲ್ಲಿ ದೇವರ ಅನ್ಯೋನ್ಯತೆಯಲ್ಲಿ ಬೆಳೆದ. ತನ್ನ ವಿಶ್ವಾಸವನ್ನು ಆತ ಸತ್ಕ್ರಿಯೆಗಳ ಮುಖಾಂತರ ತೋರಿಸಿದ. ತನ್ನ 39ನೇ ವಯಸ್ಸಿಗೆ ಜಗದಾದ್ಯಂತ ಬರಗಾಲ ಕಾಣಲು ದೇವರು ಆತನ ಮುಖಾಂತರ ಈಜಿಪ್ಟಿನಲ್ಲಿ ಸಮೃದ್ಧಿಯಾದ ಬೆಳೆ ಕೊಟ್ಟು ಬರಗಾಲದಲ್ಲಿ ಎಲ್ಲರಿಗೂ ಆಶೀರ್ವಾದವಾಗಿ ಸ್ಟೋರ್ ಹೌಸ್ ಆಗಿ ಆತನನ್ನು ದೇವರು ಉಪಯೋಗಿಸಿದರು. ಅಷ್ಟು ಮಾತ್ರವಲ್ಲ, ತನಗೆ ದ್ರೋಹವೆಸಗಿದ ಆ ಸಹೋದರರು ಆಹಾರ ಧಾನ್ಯಕ್ಕಾಗಿ ದೂರದ ನಾಡಿನಿಂದ ತನ್ನ ಬಳಿಗೆ ಬರಲು ಮೊದಲು ತನ್ನ ಐಡೆಂಟಿಟಿ ಆತ ಮುಚ್ಚಿಕೊಂಡರು. ನಂತರ ಅವರನ್ನು ಕ್ಷಮಿಸಿ ತನ್ನನ್ನೇ ತಾನು ಪ್ರಕಟಪಡಿಸಿದ. ತಾನು ಅವರ ಸಹೋದರ ಜೋಸೆಫ್ ಎಂದು ತನ್ನ ದುಃಖ ವೇದನೆಯನ್ನು ಮುಂದಿಟ್ಟು ಅವರಿಗೆ ತನ್ನ ಸಹೋದರರು ಮಾಡಿದ ಶಾಪದ ಕಾರ್ಯ ಆಶೀರ್ವಾದವಾಗಿ ಹೇಗೆ ಮಾರ್ಪಾಡಾಯಿತು ಎಂದು ಆತ ಅಲ್ಲಿ ವಿವರಿಸುತ್ತಾನೆ. ನೀವು ನೀಚ ಕಾರ್ಯಕ್ಕಾಗಿ ವ್ಯಸನ ಪಡಬೇಕಾಗಿಲ್ಲ, ನಿಂದಿಸಿ ದೂಷಿಸಿಕೊಳ್ಳಬೇಕಾಗಿಲ್ಲ. ಸರ್ವರ ಜೀವ ರಕ್ಷಣೆಗಾಗಿ ದೇವರು ತನಗಾದ ಕೇಡನ್ನು ಒಳಿತಾಗಿ ಮಾರ್ಪಡಿಸಿದರು ಎಂದು ಸಂತೈಸಿ ಸಂಧಾನ ಮಾಡಿಕೊಂಡ. ಪ್ರಿಯರೇ, ಹಳೆ ಒಡಂಬಡಿಕೆಯ ಜೋಸೆಫನಲ್ಲಿ ನಾವು ಯೇಸುವನ್ನು ಕಾಣ್ತೇವೆ. ಯೇಸು ದೇವರ ಪುತ್ರನಾಗಿದ್ದರು, ನನಗಾಗಿ ನಿನಗಾಗಿ ಶಾಪಗ್ರಸ್ತರಾದರು, ಪಾಪ ಸ್ವರೂಪಿಯಾದರು. ಯೇಸುವಿನ ಕರುಣೆ ಎಷ್ಟರ ಮಟ್ಟಿಗೆ ಆತ ತೋರ್ಪಡಿಸಿದ್ದು ಎಂದರೆ ತಮ್ಮ ಪ್ರಾಣವನ್ನೇ ಧಾರೆ ಎರೆದರು. ಹೀಗೆ ಯಾವ ರೀತಿಯಲ್ಲಿ ನಾವು ಆತ್ಮಿಕ ಮರಣದಿಂದ, ಆ ಬರಗಾಲದಿಂದ ನಮ್ಮನ್ನು ಯೇಸುಸ್ವಾಮಿ ಬಿಡುಗಡೆ ಮಾಡಿ ಪವಿತ್ರಾತ್ಮರನ್ನು ಕೊಟ್ಟು ಸಮೃದ್ಧಿಯಾದ ಜಯಭರಿತವಾದ ಜೀವನವನ್ನು ನಮಗೆ ಕರುಣಿಸಿದ್ದಾರೆ. ಈ ಪರಿ ಕಾಣುವನು ತನ್ನ ಸಿರಿ ಸಂತಾನದವರನ್ನು ಎಂದು ಯೆಶಾಯನ 53ರಲ್ಲಿ ಹೇಳಿದ ಆ ಮಾತುಗಳು ನಮ್ಮೊಬ್ಬೊಬ್ಬರನ್ನು ರಕ್ಷಿಸಲು, ನಮ್ಮನ್ನು ಸ್ವರ್ಗದ ಸೊತ್ತಾಗಿಸಲು ಯೇಸು ರಕ್ಷಣೆಯ ಕಾರ್ಯ ಮಾಡಿದರು. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಸ್ವರ್ಗ ಸಾಮ್ರಾಜ್ಯ ನಮ್ಮ ಮಧ್ಯೆ ಇದೆ. ಶುಭ ಸಂದೇಶ ಎಲ್ಲರಿಗೂ ಸಾರಬೇಕಾಗಿದೆ. 2000 ವರ್ಷಗಳ ಹಿಂದೆಯೇ ರಕ್ಷಣಾ ಕಾರ್ಯವನ್ನು ತಮ್ಮ ಶಿಲುಬೆಯ ಮರಣದ ಮುಖಾಂತರ ಮಾಡಿದ್ದಾರೆ. ಇವತ್ತು ಅವರಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬರಿಗೂ ಪಾಪ ಕ್ಷಮೆ, ಪಾಪ ವಿಮೋಚನೆ ಕೊಟ್ಟು ನಿತ್ಯ ಜೀವಕ್ಕೆ ಅವರು ಬಾಧ್ಯಸ್ಥರನ್ನಾಗಿಸಿದ್ದಾರೆ. ಪ್ರಿಯರೇ, ಯೇಸು ಮರಳಿ ಬರ್ತಾರೆ. ಇಂದಿನ ಶುಭ ಸಂದೇಶದಲ್ಲಿ ಈ ಸಂದೇಶ ಸರ್ವರಿಗೂ ಸಾರಲು ಯೇಸು ಕರೆ ಕೊಟ್ಟಿದ್ದಾರೆ. ಸ್ವೀಕಾರ ಮಾಡುವ ಮನೆಗಳಿಗೆ, ಊರುಗಳಿಗೆ ಈ ಸಂದೇಶ ನಿತ್ಯ ಜೀವ ಕೊಡುವ ಶ್ರೇಷ್ಠ ಆಶೀರ್ವಾದವಾಗುವುದು. ಮತ್ತು ಯಾರೆಲ್ಲ ತಿರಸ್ಕಾರ ಮಾಡ್ತಾರೋ ಶಾಪವಾಗಿ ಸೊದೋಮ್ ಗೊಮೋರದ ಪರಿಸ್ಥಿತಿ, ನ್ಯಾಯ ತೀರ್ಪಿನ ದಿನ ಕಾದಿದೆ ಎಂಬುದಾಗಿ ಸೂಚಿಸಿ ಎಚ್ಚರಿಸುತ್ತಾರೆ. ಪ್ರಿಯರೇ, ನಮ್ಮಲ್ಲಿರುವ ಹಗೆತನ, ದುರಾಲೋಚನೆ, ಅವಿಶ್ವಾಸವನ್ನು ತ್ಯಜಿಸೋಣ. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು ಆತನನ್ನು ರಕ್ಷಕನಾಗಿ ಅಂಗೀಕರಿಸಿ ಪವಿತ್ರಾತ್ಮ ಭರಿತರಾದ ಸಮೃದ್ಧಿ ಸ್ಟೋರ್ ಹೌಸ್ ನಾವು ನೀವು ಆಗಿ ಯೇಸು ಶಿಷ್ಯರಾಗಿ ಬೆಳಗೋಣ. ಆಮೇನ್. ಪ್ರೈಸ್ ದ ಲಾರ್ಡ್.